ವಿಶೇಷ ಚೇತನ ಶಾಲೆ ಇರ್ಬೋದು, ನಮ್ಮೂರ ಸರ್ಕಾರಿ ಶಾಲೆ ಇರ್ಬೋದು, ನಮ್ಮೂರ ಖಾಸಗಿ ಶಾಲೆ ಇರ್ಬೋದು. ಆದ್ರೆ ಯಾರಾದ್ರೂ ಭಾವನೆಗಳಿಗಂತ ಶಾಲೆ ಮಾಡಿ ಆ ಶಾಲೆಗೆ ಹೋಗಿದ್ದೀರಾ? ಯಾರಾದ್ರೂ ಯೋಚಿಸಿದ್ದಾರಾ? ಅಲ್ಲ, ಎಲ್ಲದಕ್ಕೂ ಶಾಲೆ ಇದೆ, ಈ ಮನಸ್ಸು ಭಾವನೆ ಅಂತ ಏನಿದೆ ಅದು ಎಲ್ಲಿದೆ ನಂಗೂ ಗೊತ್ತಿಲ್ಲ, ಅದಕ್ಕೊಂದು ಶಾಲೆ ಮಾಡಬೇಕು ಅಂತ. ಬಟ್ ಒಬ್ರು ಯೋಚಿಸಿದವರು ಇದ್ದಾರೆ. ಜಿಮ್ಗೆ ಹೋಗ್ತೀವಿ ನಾವೆಲ್ಲ, ಫಿಟ್ ಅಂಡ್ ಫೈನ್, ಫಿಗರ್ ಮೇಂಟೈನ್ ಮಾಡಬೇಕು ಹಂಗಿಂಗ್ ಅಂತ ಹೇಳ್ಕೊಂಡು. ಆದ್ರೆ ಜಿಮ್ ಫಿಸಿಕಲಿ ಬೇಕು ಅಂತ ಇದೆ, ಮೆಂಟಲಿ, ಇಮೋಷನಲಿ ಒಂದು ಜಿಮ್ ಬೇಕು ಅಂತ ಯೋಚನೆ ಮಾಡಿದವರಿದ್ದಾರ. ಅದ್ರ ಬಗ್ಗೆ ಯೋಚನೆ ಮಾಡಿದವರಿದ್ದಾರೆ. ಅವ್ರೀಗ ನಿಮ್ಮ ಒಳಗೆ, ನಮ್ಮೊಡನೆಯೇ ಈ ವೇದಿಕೆಯ ಈ ಸಭಾಂಗಣದಲ್ಲೇ ಇದ್ದಾರೆ. ಈ ಕಾರ್ಯಕ್ರಮಕ್ಕೋಸ್ಕರ, ಹೆಜ್ಜೆ ಸಂಭ್ರಮಕ್ಕೋಸ್ಕರ ದೂರದ ಬೆಂಗಳೂರಿನಿಂದ ನಮ್ಮ ಉಡುಪಿಗೆ ಬಂದಿದ್ದಾರೆ. ಅವ್ರ ಬಗ್ಗೆ ವೈಯಕ್ತಿಕವಾಗಿ ಕೂಡ ನನಗೆ ಅಪಾರ ಗೌರವ. ಯಾಕೆಂದ್ರೆ ಈ ಆತ್ಮ ಅಂದ್ರೆ ಏನು, ಅಧ್ಯಾತ್ಮ ಅಂದ್ರೆ ಏನು, ಜ್ಞಾನ ಮಾರ್ಗ, ಕರ್ಮ ಮಾರ್ಗ, ಈ ಮಾರ್ಗಗಳೆಲ್ಲ ಯಾವುದು ಗೊತ್ತಿಲ್ಲದ ನಮ್ಮಂತಹ ಸಾಮಾನ್ಯರಿಗೂ ಸಾಮಾನ್ಯ ರೀತಿಯಲ್ಲಿ ಅದೆಲ್ಲ ತಿಳುವಳಿಕೆಯನ್ನ ಮೂಡಿಸ್ತಾ ಇರೋರು, ನಮ್ಮಂತವರಲ್ಲಿ ಅದೆಷ್ಟೋ ಯೋಗ ಮಾರ್ಗಗಳನ್ನ ಹೇಳ್ಕೊಡ್ತಾ ಇರೋರು ಅವರು ನಮ್ಮೊಳಗಿದ್ದಾರೆ. ನೀವು ಎಲ್ಲ 10,000 ಸಲ ಕೇಳ್ಕೊಂಡಿರ್ತೇವೆ. ಆದ್ರೆ ಅಂಥ ಪ್ರಶ್ನೆಗಳಿಗೆ ನಾನು ಯಾಕೆ ಹೀಗೆ ಅನ್ನೋದನ್ನೇ ತುಂಬಾ ಚೆನ್ನಾಗಿ ನಮ್ಮಂಥವರಿಗೆ ಅರ್ಥ ಮಾಡಿಸಿರುವಂತಹ ತಾರಾ ಮಂಜುನಾಥ್ ಅವರು, ಲೈಫ್ ಕೋಚ್ ಅಂಡ್ ದ ಫೌಂಡರ್ ಆಫ್ ಇಮೋ ಜಿಮ್ ಪ್ರೈವೇಟ್ ಲಿಮಿಟೆಡ್. ಶಿ ಇಸ್ ದ ಲೈಫ್ ಕೋಚ್. ಜೀವನಕ್ಕೆ ಯಾಕೆ ಕೋಚ್ ಬೇಕು ಅಂದ್ರೆ ಜೀವನವನ್ನ ಬದುಕೋದು ಹೇಗೆ ಅಂತ ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಮೇಡಮ್, ನಿಮ್ಮ ಮಾತನ್ನ ನಿಮ್ಮೆದ್ರೆ ನಿಂತ್ಕೊಂಡು ಕೂತ್ಕೊಂಡು ಕೇಳೋದು ನಮ್ಮ ಸೌಭಾಗ್ಯ, ಸುಯೋಗ. ಆಕ್ಚುಲಿ ಆ ಮಾತಿನಲ್ಲಿ ನಮ್ಮ ಬದುಕಿಗೆ ಪ್ರೇರೇಪಣೆ ಪ್ರತಿದಿನ ಪ್ರತಿ ಕ್ಷಣ ಅವೇರ್ನೆಸ್ ನಲ್ಲಿ ಬದುಕೋದು ಅಂತಾರಲ್ಲ, ಪ್ರಜ್ಞಾಪೂರ್ವಕವಾಗಿ ಬದುಕೋದು ಇವರ ಮಾತಲ್ಲಿ, ಇವರ ಭಾವನೆಗಳ ಶಾಲೆಯಲ್ಲಿ ಸಿಗುತ್ತೆ.